ನಮಸ್ಕಾರ. ನ್ಯೂಸ್ 18 ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ಲೋಹಿತ್ ಶ್ರೋ, ನ್ಯೂಸ್ 18ನ ಚಿಕ್ಕೋಡಿ ಜಿಲ್ಲಾ ವರದಿಗಾರ. ಒಂದು ಶಾಲೆ ಅಂತಂದಮೇಲೆ ಅಲ್ಲಿ ಸುಸಜ್ಜಿತ ವ್ಯವಸ್ಥೆ ಇರಬೇಕು, ಅದರಲ್ಲೂ ಮೂಲಭೂತವಾಗಿ ಶೌಚಾಲಯದ ವ್ಯವಸ್ಥೆ ಇರಬೇಕು. ಆದರೆ ಇಲ್ಲೊಂದು ಸರ್ಕಾರಿ ಶಾಲೆ ಇದೆ, ಒಂದೇ ಶೌಚಾಲಯ, ಗಂಡು ಮಕ್ಕಳು ಅದನ್ನೇ ಯೂಸ್ ಮಾಡಬೇಕು, ಹೆಣ್ಮಕ್ಳು ಅದನ್ನೇ ಯೂಸ್ ಮಾಡಬೇಕು. ಇವತ್ತು ಸರ್ಕಾರಿ ಶಾಲೆಯ ಶಿಕ್ಷಕರೇ ಒಂದು ರೀತಿ ಕಣ್ಣೀರಿಡುವಂಥ ಪರಿಸ್ಥಿತಿಗೆ ಬಂದಿರತಕ್ಕಂಥದ್ದು. ಯಾಕೆ ಅಂತಂದರೆ ಆಡಳಿತ ವ್ಯವಸ್ಥೆ ಅವರ ಅಳಲನ್ನು ಕೇಳ್ತಾ ಇಲ್ಲ, ಅವರ ಸಮಸ್ಯೆಗೆ ಸ್ಪಂದನೆ ಕೊಡ್ತಾ ಇಲ್ಲ. ಯಾವುದು ಆ ಶಾಲೆ, ಅಲ್ಲಿನ ಸಮಸ್ಯೆ ಏನು, ಎಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ ಅನ್ನುವಂಥ ಕುರಿತು ಈ ಒಂದು ಡಿಜಿಟಲ್ ಕಂಟೆಂಟಲ್ಲಿ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಮೊದಲನೇ ಬಾರಿ ಭೇಟಿಯನ್ನು ಕೊಡ್ತಾ ಇದ್ದರೆ ನಮ್ಮ ನ್ಯೂಸ್ 18 ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ಒಂದು ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ. ಸರ್ಕಾರ ಇವತ್ತು ಏನಂತಂದರೆ ಸರ್ಕಾರಿ ಶಾಲೆಗಳಿಗೆ ಸಾಕಷ್ಟು ಏನಂತಂದರೆ ಕೋಟ್ಯಾಂತರ ರೂಪಾಯಿ ಅನುದಾನವನ್ನು ಕೊಡ್ತಾ ಇದೆ. ಆ ಅನುದಾನ ಎಲ್ಲಿ ಹೋಗ್ತಾ ಇದೆ ಅನ್ನುವಂಥದ್ದೇ ಗೊತ್ತಾಗ್ತಾ ಇಲ್ಲ. ಯಾಕಂತಂದರೆ ಇವತ್ತು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಎಲಿಮುನ್ನೋಳಿ ಗ್ರಾಮದಲ್ಲಿರ್ತಕ್ಕಂಥ ರಾಜಾ ಲಖಂಗೌಡ ಬಸವಪ್ರಭು ಸರ್ದೇಸಾಯಿ ಸರ್ಕಾರಿ ಶಾಲೆ ಇದು. ಮಕ್ಕಳ ಸಂಖ್ಯೆ ಏನು ಕಡಿಮೆ ಇಲ್ಲ, ಸುಮಾರು 204 ಜನ ಮಕ್ಕಳು ಇವತ್ತು ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಆದರೆ ವಿಪರ್ಯಾಸ, ದುರಂತ, ಈ ಜಿಲ್ಲಾಡಳಿತಕ್ಕೆ ವಿಫಲತೆಗೆ ಹಿಡಿದ ಕೈಗನ್ನಡಿ ಅಂತ ಕರಿತೀವೋ ಗೊತ್ತಿಲ್ಲ. ಅಲ್ಲಿನ ಪರಿಸ್ಥಿತಿ ಹೇಗಾಗಿದೆ ಅಂತಂದರೆ ಇಡೀ ಶಾಲೆಗೆ 204 ಜನ ಮಕ್ಕಳಿಗೆ ಒಂದೇ ಶೌಚಾಲಯ. ಇನ್ನೂ ನಾಚಿಕೆಗೇಡಿನ ಸಂಗತಿ ಅಂತಂದರೆ ಸಣ್ಣ ಮಕ್ಕಳಿಗೆ ಬೇರೆ ಶೌಚಾಲಯ ಇರಬೇಕು, ಗಂಡು ಮಕ್ಕಳಿಗೆ ಬೇರೆ ಶೌಚಾಲಯ ಇರಬೇಕು. ಆದರೆ ಇಬ್ಬರಿಗೂ ಕೂಡ ಏನಂತಂದರೆ ಒಂದೇ ಶೌಚಾಲಯ ಅಲ್ಲಿ ಇರ್ತಕ್ಕಂಥದ್ದು. ಅದಕ್ಕೆ ಪ್ರಮುಖ ಕಾರಣ ಇಲ್ಲಿನ ಆಡಳಿತ ವ್ಯವಸ್ಥೆಯ ನಿರ್ಲಕ್ಷ್ಯ. ಯಾಕಂತಂದರೆ ಕಳೆದ 10-15 ವರ್ಷಗಳ ಹಿಂದೆ ಒಂದು ಶಾಲೆಯ ಕಟ್ಟಡವನ್ನು ಕಟ್ಟಿರ್ತಾರೆ, ಸುಮಾರು 4-5 ಕೋಣೆಗಳನ್ನ ಕಟ್ಟಿರ್ತಾರೆ. ಆ ಒಂದು ಸಂದರ್ಭದಲ್ಲಿ 2 ಶೌಚಾಲಯಗಳನ್ನ ನಿರ್ಮಾಣ ಮಾಡೋದಕ್ಕೆ ಪ್ಲ್ಯಾನನ್ನು ಮಾಡಿರ್ತಾರೆ. ಒಂದು ಶೌಚಾಲಯ ಕಂಪ್ಲೀಟ್ ಆಗುತ್ತೆ, ಇನ್ನೊಂದು ಶೌಚಾಲಯ ಏನಂತಂದರೆ ಕಂಪ್ಲೀಟ್ ಆಗಿ ಬಳಿಕ ಅದು ಏನಂತಂದರೆ ಸಾಕಷ್ಟು ಹಾಳು ಬಿದ್ದು ಹೋಗಿದೆ. ಆದರೆ ಇನ್ನೊಂದು ಶೌಚಾಲಯನ ಯೂಸ್ ಮಾಡೋಕ್ಕಾಗ್ತಾ ಇಲ್ಲ. ಅನಿವಾರ್ಯವಾಗಿ ಇವತ್ತು ಮಕ್ಕಳು ಸರ್ದಿ ಟೈಮಲ್ಲಿ ಅದು ಕೂಡ ಏನಂತಂದರೆ ಟೈಮಿಂಗನ್ನು ಹಂಚ್ಕೊಂಡಿದ್ದಾರೆ. ಇಷ್ಟು ಗಂಟೆಯಿಂದ ಇಷ್ಟು ಗಂಟೆವರೆಗೂ ಹೆಣ್ಮಕ್ಳು ಯೂಸ್ ಮಾಡಬೇಕು, ಇಷ್ಟು ಗಂಟೆಯಿಂದ ಇಷ್ಟು ಗಂಟೆವರೆಗೆ ಗಂಡು ಮಕ್ಕಳು ಯೂಸ್ ಮಾಡಬೇಕು. ಸೊ ಸಮಾಜ ಇವತ್ತು ಯಾವ ಮಟ್ಟಿಗೆ ಬಂದು ನಿಂತಿದೆ ಅಂತಂದರೆ ನಾವು ಚಂದ್ರಲೋಕಕ್ಕೆ ಹೋಗ್ತಾ ಇದ್ದೀವಿ ಅನ್ನುವಂಥ ಮಾತುಗಳನ್ನ ಆಡ್ತಾ ಇದ್ದೀವಿ. ಆದರೆ ಇವತ್ತು ಒಂದು ಶಾಲೆಯಲ್ಲಿ, ಅದು ಕೂಡ ಸರ್ಕಾರಿ ಸಾರ್ವಜನಿಕ ಶಾಲೆಯಲ್ಲಿ ಇವತ್ತು ಶೌಚಾಲಯಕ್ಕೋಸ್ಕರ ಇವತ್ತು ಮಕ್ಕಳು ಪರದಾಡ್ತಾರೆ ಅಂತಂದರೆ ಇವತ್ತು ನಮ್ಮ ಸರ್ಕಾರ, ಶಿಕ್ಷಣ ಇಲಾಖೆ, ತಾಲೂಕು ಆಡಳಿತ, ಜಿಲ್ಲಾ ಆಡಳಿತ ಯಾವ ಮಟ್ಟಿಗೆ ಇವತ್ತು ಕೆಲಸ ಮಾಡ್ತಾ ಇದೆ ಅನ್ನೋದಕ್ಕೆ ಇದೊಂದು ಕೈಗನ್ನಡಿ ಅಂತಲೇ ಕರಿಬೋದು. ಏನು ಇವತ್ತು ಎಲಿಮುನ್ನೋಳಿ ಗ್ರಾಮದಲ್ಲಿರ್ತಕ್ಕಂಥ ಈ ಶಾಲೆಗೆ ಈಗಾಗಲೇ ಶಿಕ್ಷಕರು ಜಿಲ್ಲಾಡಳಿತ, ತಾಲೂಕು ಆಡಳಿತ, ಶಿಕ್ಷಣ ಇಲಾಖೆ ಗಮನಕ್ಕೂ ಕೂಡ ತಂದಿದ್ದಾರೆ. ಇನ್ನೂ ವಿಪರ್ಯಾಸ ಅಂತಂದರೆ ಕಳೆದ 5 ವರ್ಷಗಳ ಹಿಂದೆ ಒಂದು ಶೌಚಾಲಯ ನಿರ್ಮಾಣ ಮಾಡೋದಕ್ಕೆ ಈಗಾಗಲೇ ಪಂಚಾಯತಿಯವರು ಕೂಡ ಮುಂದಾಗಿರ್ತಾರೆ. ಅರ್ಧಂಬರ್ಧ ಕಾಮಗಾರಿಯನ್ನು ಮುಗಿಸಿ ಆ ಕಾಮಗಾರಿಯನ್ನು ಕೂಡ ಅಲ್ಲಿಗೆ ಕೈ ಬಿಟ್ಟಿದ್ದಾರೆ. ದುರಂತ ಎಷ್ಟರ ಮಟ್ಟಿಗಿದೆ ನೋಡಿ. ಇವತ್ತು 5 ವರ್ಷ ಆಯಿತು, ಬರೋಬ್ಬರಿ 5 ವರ್ಷದಿಂದ ಒಂದು ಶೌಚಾಲಯ ಕಟ್ಟೋಕೆ ಇವತ್ತು ಗ್ರಾಮ ಪಂಚಾಯತಿಯಿಂದ ಸಾಧ್ಯ ಆಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಇವತ್ತು ಆಡಳಿತ ವ್ಯವಸ್ಥೆ ಹುಕ್ಕೇರಿ ತಾಲೂಕಿನಲ್ಲಿ ಕೆಟ್ಟು ಹೋಗಿದೆ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ. ಈಗಾಗಲೇ ಈ ಕುರಿತಂತೆ ಆ ಶಾಲೆಯ ಸಮಸ್ಯೆ ಏನು, ಆ ಶಾಲೆಯಲ್ಲಿ ಯಾವ ರೀತಿ ಇವತ್ತು ಶಿಕ್ಷಕರು ಕಷ್ಟಪಡ್ತಾ ಇದ್ದಾರೆ ಅನ್ನೋದ್ರ ಕುರಿತು ಸ್ವತಃ ಶಿಕ್ಷಕರೇ ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ಸರ್, ಇದು ಓಲ್ಡ್ ಬಿಲ್ಡಿಂಗ್ ಇದ್ದು ಸರ್. ಆ ಓಲ್ಡ್ ಬಿಲ್ಡಿಂಗ್ 1984 ನಂತರ ಶಾಲೆ ಪ್ರಾರಂಭ ಆದ ಕೂಡಲೇ ಒಂದು 7 ವರ್ಷ ನಂತರ ಇಲ್ಲೊಂದು 6 ಬಿಲ್ಡಿಂಗ್ಗಳು ರೆಡಿಯಾಗಿದ್ದು ರೀ. ಆ ಟೈಮ್ದಾಗ ಶೌಚಾಲಯ ಕಟ್ಟಿದಂಥದ್ದು ಇನ್ನೂವರೆಗೆ ಅದ ಶೌಚಾಲಯನ ನಾವು ಯೂಸ್ ಮಾಡತ್ತೇವೆ ಸರ್. ಈ ಶೌಚಾಲಯ ಏನು ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಹೆಚ್ಚಬೇಕಂತೇಳಿ ಉದ್ದೇಶ ಇಟ್ಕೊಂಡು ನಾವು ಹಲವಾರು ಬಾರಿ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಹಾಗೂ ನಮ್ಮ ಗ್ರಾಮ ಪಂಚಾಯತಿಗಳಿಗೆ ಅರ್ಜಿಗಳನ್ನು ಕೊಟ್ಟಿದ್ದೆವು ಸರ್. ಅರ್ಜಿಗಳನ್ನು ಕೊಟ್ಟರೂ ಸಹ ಏನಾಗತ್ತಿಲ್ಪ ಅಂತಂದ್ರೆ ಯಾವುದೇ ರೀತಿಯ ಹೊಸ ಶೌಚಾಲಯ ನಿರ್ಮಾಣ ಮಾಡ್ತಾಯಿಲ್ಲ ಸರ್. ಈಗಾಗಲೇ ಒಂದು 6-7 ವರ್ಷ ಹಿಂದುಗಡೆ ಮೊದಲು ಹೋದ ಪಂಚಾಯತಿ ಇದ್ದಾಗ ಒಂದು ಶೌಚಾಲಯ ಕಟ್ಟಲಿಕ್ಕೆ ಆರಂಭ ಮಾಡಿದ್ರು. ಅದು ಇಲ್ಲಿ 5-6 ವರ್ಷ ಆದರೂ ಇನ್ನೂವರೆಗೆ ಅದನ್ನು ಪೂರ್ಣಗೊಳಿಸಿರುವುದಿಲ್ಲ. ಹೀಗಾಗಿ ನಮ್ಮ ಮಕ್ಕಳಿಗೆ ಭಾಳ ತೊಂದರೆ ಆಗತ್ತದ. ನಾ ಹಲವಾರು ಬಾರಿ ಶೌಚಾಲಯ ಇಲ್ಲಿ ತೊಳಿಲಿಕ್ಕೂ ಸಹ ಯಾರೂ ಸಿಗೋದಿಲ್ಲ ಸರ. ಇಲ್ಲಿ ಯಾರೂ ಭಂಗಿಗಳು ಇಲ್ಲ ಸರ. ಈ ಕಾರಣಕ್ಕಾಗಿ ಒಮ್ಮೊಮ್ಮೆ ಶಾಲೆಗೆ ಲೋಟ್ ಬಂದು ಮಕ್ಕಳು ಇಲ್ಲದ ಟೈಮ್ದಾಗ ನಂತರ ಶಾಲೆ ನಂತರ ಬಿಟ್ಟ ನಂತರ ನೀರು ಹಾಕೋದು ಶೌಚಾಲಯಗಳನ್ನು ಹಲವಾರು ಬಾರಿ ತೊಳೆದನು ಸರ. ಆದರೂ ಸಹ ಈಗ ಲಾಸ್ಟ್ ಮೂಮೆಂಟ್ದಾಗ ಈಗ ಈ ರೀತಿ ಒಂದು ನಮ್ಮ ಊರಿನ ಜನ ಏನು ಮಾಡಿರಪ್ಪ ಅಂತಂದ್ರೆ ಅದನ್ನು ವಿಡಿಯೋ ಮಾಡಿ ಹಾಕಿದ್ದಾರೆ. ನಾನು ಸಾಕಷ್ಟು ಪ್ರಯತ್ನ ಮಾಡತ್ತನ, ಬಟ್ ನಮಗೆ ಅನುದಾನ ದೊರೆತಿದ್ದಾರೆ.
ನಾನು ಒಂದು ತಿಂಗಳ ಒಳಗಾಗಿ ಆ ಶೌಚಾಲಯಗಳನ್ನು ನಿರ್ಮಾಣ ಮಾಡಿಸಿ ನಾನು ಈಗಿದ್ದಂಥ ಎಲ್ಲ ಸೌಕರ್ಯ ಇಲ್ಲದಂಥ ಸೌಕರ್ಯಗಳ ಮಕ್ಕಳಿಗೆ ನೀಡುವಂಥ ಸೌಕರ್ಯಗಳು ಮಾಡಲಿಕ್ಕೆ ನಾನು ಭಾಳಷ್ಟು ಪ್ರಯತ್ನ ಮಾಡ್ತಂತೇಳಿ ಈ ಮೂಲಕ ತಮ್ಮಲ್ಲಿ. ಸೊ ಇದು ಶಿಕ್ಷಕರು ಹುದ್ದಾರ್ ಅವರು ಮಾತನಾಡುವಂಥದ್ದು ಸಾಕಷ್ಟು ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಏನಂತಂದರೆ ಇವತ್ತು ನಮಗೆ ಶೌಚಾಲಯದ ಕೊರತೆ ಇದೆ. ಮಕ್ಕಳು, ಹೆಣ್ಮಕ್ಳು, ಗಂಡು ಮಕ್ಕಳು ಒಂದೇ ಶೌಚಾಲಯನ ಯೂಸ್ ಮಾಡ್ತಾ ಇದ್ದಾರೆ. ಶೌಚಾಲಯ ನಿರ್ಮಾಣ ಮಾಡಿಕೊಡಿ ಅಂಥೇಳಿ ಪಂಚಾಯಿತಿ, ಶಿಕ್ಷಣ ಇಲಾಖೆ ಎಲ್ರಿಗೂ ಕೂಡ ಬರ್ತಿದ್ದೀವಿ. ಆದರೆ ಯಾರೂ ಕೂಡ ನಮಗೆ ಸ್ಪಂದನೆಯನ್ನು ಕೊಡ್ತಾ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇನ್ನೊಂದೆಡೆ ಈ ಒಂದು ಶಾಲೆಯಲ್ಲಿ ಶಿಕ್ಷಕರಿದ್ದಾರೆ, ಎಲ್ಲರೂ ಇದ್ದಾರೆ. ಆದರೆ ಒಬ್ಬ ಕ್ಲೀನ್ ಮಾಡುವಂಥ ಏನಂತಂದರೆ ಈ ಸಫಾಯಿ ಕರ್ಮಚಾರಿ ಇರಬೇಕಾಗಿತ್ತು. ಅವರೂ ಕೂಡ ಈ ಒಂದು ಶಾಲೆಯಲ್ಲಿಲ್ಲ. ಇವತ್ತು ಪರಿಸ್ಥಿತಿ ಹೇಗಾಗಿದೆ ಅಂತಂದರೆ ವಿದ್ಯೆ ಕಲಿಸಬೇಕಾಗಿರ್ತಕ್ಕಂಥ ಶಿಕ್ಷಕರೇ, ಗುರುಗಳೇ ಇವತ್ತು ಆ ಶಾಲೆ ಬಿಟ್ಟ ನಂತರ ಅಥವಾ ಶಾಲೆಗಿಂತ ಮುಂಚೆ ಬಂದು ಆ ಶೌಚಾಲಯವನ್ನು ಸ್ವಚ್ಛ ಮಾಡುವಂಥ ಪರಿಸ್ಥಿತಿ ಇವತ್ತು ಬಂದು ನಿಂತಿದೆ. ಸೊ ಇಲ್ಲಿಂದನೇ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಇವತ್ತು ಶಿಕ್ಷಣ ಇಲಾಖೆ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅಂತ. ಇನ್ನೊಂದು ವಿಚಾರವನ್ನು ಇವತ್ತು ಶಿಕ್ಷಕರಲ್ಲಿ ಹೇಳಿರ್ತಕ್ಕಂಥದ್ದು ಏನಂತಂದರೆ ಈ ಒಂದು ಶಾಲೆಯಲ್ಲಿ ಸ್ಥಳೀಯ ಕಿಡಿಗೇಡಿಗಳ ಕಿರಿಕ್ ಸಾಕಷ್ಟು ಏನಂತಂದರೆ ಹೆಚ್ಚಾಗಿರ್ತಕ್ಕಂಥದ್ದು. ಶಾಲೆ ಬಿಟ್ಟು ಯಾವಾಗ ಬೀಗ ಹಾಕ್ಕೊಂಡು ಹೋಗ್ತೀವೋ ನಾವು ವಾಪಸ್ ಬರೋ ಅಷ್ಟೊತ್ತಿಗಾಗಲೇ ಬೀಗವನ್ನು ಮುರಿದು ಇವತ್ತು ಶಾಲಾ ಆವರಣದಲ್ಲಿ ಅನೈತಿಕ ಚಟುವಟಿಕೆಗಳನ್ನ ಮಾಡ್ತಾ ಇದ್ದಾರೆ. ಪಾನ್ ಮಸಾಲ, ಗುಟ್ಕಾಗಳನ್ನ ತಿಂದು ಬಿಸಾಕ್ತಾ ಇದ್ದಾರೆ, ಅಲ್ಲೇ ಉಗುಳ್ತಾ ಇದ್ದಾರೆ. ಅದ್ರ ಜೊತೆಗೇ ಅಲ್ಲೇ ಕುಡಿತಾ ಇದ್ದಾರೆ, ಕುಡಿದ ಬಾಟ್ಲಿಗಳನ್ನ ಒಗಿತಾ ಇದ್ದಾರೆ ಅನ್ನುವಂಥ ಸಾಕಷ್ಟು ಅಸಮಾಧಾನವನ್ನು ಇವತ್ತು ಶಿಕ್ಷಕರು ಹೊರೆ ಹಾಕಿರ್ತಕ್ಕಂಥದ್ದು. ಒಟ್ಟಲ್ಲಿ ಹೇಳೋದಾದರೆ ಇವತ್ತು ಶಿಕ್ಷಣ ಸಂಸ್ಥೆಗಳು ಅಂತಂದರೆ ಜ್ಞಾನ ದೇಗುಲ ಅಂತ ನಾವು ಕರಿತೀವಿ. ಒಂದು ರೀತಿ ನಾವು ದೇವಸ್ಥಾನಗಳಿಗೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತೇವೋ ಅದಕ್ಕಿಂತ ಜಾಸ್ತಿ ಪ್ರಾಮುಖ್ಯತೆಯನ್ನು ಇವತ್ತು ನಾವು ಶಾಲೆಗಳಿಗೆ, ಶಿಕ್ಷಣ ವ್ಯವಸ್ಥೆಗಳಿಗೆ ಕೊಡ್ತೀವಿ. ಯಾಕಂತಂದರೆ ಅದು ಕೂಡ ಏನಂತಂದರೆ ಒಂದು ಮಗು ಇವತ್ತು ಒಂದು ಸಮಾಜದಲ್ಲಿ ಒಬ್ಬ ಉತ್ತಮ ಪ್ರಜೆಯಾಗಿ ನಿರ್ಮಾಣಗೊಳ್ಳಬೇಕಾದ್ರೆ ಅದೇ ಒಂದು ಜ್ಞಾನ ದೇಗುಲ ಸಾಕಷ್ಟು ಮಹತ್ವವನ್ನು ಪಡ್ಕೊಳುತ್ತೆ. ಆದರೆ ಅದೇ ಜ್ಞಾನ ದೇಗುಲದಲ್ಲಿ ಇವತ್ತು ಅವ್ಯವಸ್ಥೆಗಳ ಆಗರ ಆಗಿಬಿಟ್ರೆ ಆ ಮಕ್ಕಳು ಏನು ಕಲಿಬೇಕು, ಆ ಮಕ್ಕಳು ಯಾವ ರೀತಿ ಆ ಶಿಕ್ಷಣಕ್ಕೆ ಸ್ಪಂದನೆ ಮಾಡಬೇಕು, ಹಾಗೆ ಅಲ್ಲಿನ ಶಿಕ್ಷಕರು ಯಾವ ರೀತಿ ಆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಮಾಡಿಸ್ಬೇಕು ಅನ್ನುವಂಥ ಕ್ವಾಲಿಟಿಯನ್ನು ನಾವು ಇಲ್ಲಿ ಲೆಕ್ಕ ಹಾಕಬೇಕಾಗತ್ತೆ. ಒಟ್ಟಿನಲ್ಲಿ ಹೇಳೋದಾದರೆ ಈಗಾಗಲೇ ಏನಂತಂದರೆ ಸಾಕಷ್ಟು ಸಮಸ್ಯೆಗಳ ಕುರಿತು ಜಿಲ್ಲಾಡಳಿತ, ತಾಲೂಕಾಡಳಿತ, ಶಿಕ್ಷಣ ಇಲಾಖೆಗೆ ಮಾಹಿತಿ ಕೊಟ್ಟರೂ ಸಹ ಇದುವರೆಗೂ ಕೂಡ ಏನಂತಂದರೆ ಯಾರೋ ಮುಂದೆ ಬಂದು ಆ ಶೌಚಾಲಯಗಳನ್ನ ನಿರ್ಮಾಣ ಮಾಡೋದಾಗಲಿ ಅಥವಾ ಈಗಾಗಲೇ ಅರ್ಧಕ್ಕೆ ನಿಂತಿರುವ ಶೌಚಾಲಯವನ್ನು ಪೂರ್ಣಗೊಳಿಸೋ ಜವಾಬ್ದಾರಿಯನ್ನು ತಗೊಳ್ತಾ ಇಲ್ಲ. ಕೂಡಲೇ ಶಿಕ್ಷಣ ಇಲಾಖೆ ಎಚ್ಚೆತ್ಕೊಂಡು, ತಾಲೂಕಾಡಳಿತ ಎಚ್ಚೆತ್ಕೊಂಡು ಈ ಒಂದು ಶಾಲೆಯ ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗಿದೆ. ಸೊ ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ 18. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.